ವರಾಹ ಭಗವಂತನ ಹತ್ರ ಧರಣೀದೇವಿ ಪ್ರಾರ್ಥನೆ ಮಾಡ್ತಾಳೆ. ಏನು ಅಂತಂದರೆ, ದೇವರೇ, ಅನೇಕ ಬಾರಿ ನಾವು ನೋಡಿದ್ದೇವೆ, ಎಲ್ಲ ಕಡೆಗಳಲ್ಲಿ ನೀನು ಹೇಳುವಂಥದ್ದು ನನ್ನ ಮಾಯೆ ಇದು, ನನ್ನ ಮಾಯಾಶಕ್ತಿ ಇದು, ನನ್ನ ಮೋಹ ಶಕ್ತಿ ಇದು, ಸಂಮೋಹನ ಶಕ್ತಿ ಇದು ಅಂತ ಅನೇಕ ಕಡೆಗಳಲ್ಲಿ ಕೇಳಿದ್ದೇನೆ ನಾನು. ಇದೊಂದು ಭಾರಿ ಕುತೂಹಲ. ನಿನ್ನ ಮಾಯಾಶಕ್ತಿ ಅಂದರೆ ಏನು? ನಿನ್ನ ಮಾಯಾಶಕ್ತಿ ಯಾವ ರೂಪದಲ್ಲಿ ಇರ್ತದೆ? ಅದರ ವಿಶ್ಲೇಷಣೆ ನನಗೆ ದಯವಿಟ್ಟು ಮಾಡು ಅಂತ ಧರಣೀದೇವಿ ವರಾಹ ದೇವರ ಹತ್ರ ಕೇಳ್ತಾರೆ. ಕಾಮಾಯ ಕೀದೃಶಿ ವಿಷ್ಣೋ ಕಿಂ ಮಾಯೇತಿ ಚೋಚ್ಯತೆ ಜ್ಞಾತುಮಿಚ್ಛಾಮಿ ಮಾಯಾರ್ಥಂ ರಹಸ್ಯಂ ಪರಮುತ್ತಮಂ. ಹಾಗಾಗಿ ಮಾಯೆ ಅಂದರೆ ಏನು ಅಂತ ನನಗೆ ತಿಳಿಸಿಕೊಡು ಅಂತ ಕೇಳ್ತಾಳೆ. ಇಷ್ಟರವರೆಗಿನ ಎಲ್ಲ ಪ್ರಶ್ನೆಗೂ ಕೂಡ ವರಾಹ ಯಾವತ್ತೂ ನೋ ಅಂತ ಹೇಳಿದ್ದೇ ಇಲ್ಲ, ಹಾಗೆಲ್ಲ ಪ್ರಶ್ನೆ ಕೇಳಬೇಡ ಅಂತ. ಎಲ್ಲ ಪ್ರಶ್ನೆಗೆ ಖುಷಿಯಲ್ಲಿ ಉತ್ತರ ಕೊಟ್ಟ ಧರಣೀದೇವಿಗೆ. ಈ ಪ್ರಶ್ನೆ ಕೇಳಿದಾಗ ಮಾತ್ರ ಹೇಳ್ತಾನೆ, ಇದು ಯಾಕೋ ಪ್ರಶ್ನೆ ಸ್ವಲ್ಪ ಕಠಿಣ ಉಂಟು ಅಂತ. ವೃಥಾ ಕ್ಲೇಶಂ ಕಿಮರ್ಥಂ ತ್ವಂ ಪ್ರಾಪ್ಸ್ಯತೆ ಯದ್ವಿಲೋಕನಾಥ್. ಇದು ಪ್ರಶ್ನೆ ಉಂಟಲ್ವಾ, ಇದು ಸುಮ್ಮನೆ ನಿಮಗೆ ಅಷ್ಟು ಪಕ್ಕ ಅರ್ಥ ಆಗುವಂಥದ್ದಲ್ಲ. ಯಾಕೆ? ನನ್ನ ಮಾಯೆ ಅಂದರೆ ಹಾಗೆ, ಅದು ಅರ್ಥ ಆಗುವಂಥದ್ದಲ್ಲ. ನೀನು ತಿಳ್ಕೊಳ್ತಿ ಹೀಗೆ ಅಂತ, ಅದು ಹಾಗೆ ಇರುವುದಿಲ್ಲ ಧರಣೀದೇವಿ ಅಂತ ಸ್ವಲ್ಪ ಕಷ್ಟದ ಪ್ರಶ್ನೆ ಕೇಳಿದ್ದಿ. ಆದರೂ ಕೂಡ ಅದಕ್ಕೆ ಒಂದು ಸಣ್ಣ ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಅಂತ ಹೇಳಿ ಒಂದು ದೊಡ್ಡ ಉತ್ತರವನ್ನು ಕೊಡ್ತಾನೆ. ಭಗವಂತನ ಮಾಯೆ ಯಾವ ರೀತಿಯಲ್ಲಿ ಇರ್ತದೆ ಅಂತ ಸ್ವತಃ ದೇವರು ಹೇಳಿದಂತಹ ಮಾತು. ಅದು ಸುಮಾರು ಒಂದು 25-30 ಶ್ಲೋಕಗಳಲ್ಲಿ ಇದು ನನ್ನ ಮಾಯೆ, ಇದು ನನ್ನ ಮಾಯೆ, ಇದು ನನ್ನ ಮಾಯೆ ಅಂತ ಇಡೀ ಪ್ರಪಂಚದ ತುಂಬಿ ನಿಂತಿರುವಂತಹ ತನ್ನ ಮಾಯಾಶಕ್ತಿಯ ಅದ್ಭುತ ವಿಶ್ಲೇಷಣೆಯನ್ನು ವರಾಹದೇವರು ಮಾಡ್ತಾರೆ. ಅದು ಎಲ್ಲಿಂದ ಶುರು ಮಾಡ್ತಾರೆ ಅಂತಂದರೆ, ನಮ್ಮ ಹುಟ್ಟಿನಿಂದಲೇ ಶುರು ಮಾಡ್ತಾರೆ. ನಮ್ಮ ಹುಟ್ಟಿನಲ್ಲಿ ಒಂದು ಮಗು ಈ ಭೂಮಿಯಲ್ಲಿ ಹುಟ್ಟಿ ಬರಬೇಕು ಅಂತಾದರೆ ತಾಯಿಯ ಗರ್ಭದಲ್ಲಿ ಶುಕ್ರ ಮತ್ತು ಶೋಣಿತಗಳ ಸಮಾಗಮದಿಂದಾಗಿ ತಾಯಿಯ ಗರ್ಭದಲ್ಲಿ ಮಗು ಹುಟ್ಟಿ ಬರ್ತದೆ. ಇದು ಅನೇಕ ಗ್ರಂಥಗಳು, ಉಪನಿಷತ್ತುಗಳು ಎಲ್ಲವೂ ಕೂಡ ಇದನ್ನು ಹೇಳಿದೆ. ನಾವು ತಿಳ್ಕೊಂಡಿರ್ತೇವೆ ಇದೊಂದು ಸಹಜವಾದ ಕ್ರಿಯೆ. ಆ ಶುಕ್ರದೊಟ್ಟಿಗೆ ಶೋಣಿತ ಸಮಾಗಮ ಆದಾಗ ಹೊಸತಾದಂತಹ ಒಂದು ಸೃಷ್ಟಿ ಅದು ನಡೀತದೆ, ಇದು ಸಹಜ ಕ್ರಿಯೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಇದು ಸಹಜ ಕ್ರಿಯೆ ಅಲ್ಲ ಅಂತಾನೆ ಭಗವಂತ. ಶೋಣಿತಂ ಚೈವ ಶುಕ್ರಂಚ ಉಭೇತೆ ಪ್ರಾಣ ಸಂಸ್ಥಿತೆ ಗರ್ಭೇ ಚ ಜಾಯತೆ ಜಂತು ಮಾಯೇಯಂ ಮಮ ಸುಂದರಿ. ಇದು ನನ್ನ ಮಾಯೆ ಅಲ್ಲರಿ, ಇದು ಪ್ರಪಂಚದಲ್ಲಿ ನಡೆಯುವಂತಹ ಸಹಜವಾದಂತಹ ನೈಸರ್ಗಿಕ ಕ್ರಿಯೆ. ಅದು ಪ್ರಾಣಿಗಳಲ್ಲಾಗ್ತದೆ, ಪಕ್ಷಿಗಳಲ್ಲಾಗ್ತದೆ, ಮನುಷ್ಯರಲ್ಲಾಗ್ತದೆ, ಜೀವಕೋಟಿಗಳಲ್ಲಿ ಎಲ್ಲದರಲ್ಲಿಯೂ ನಡೆಯುವಂತಹ ಒಂದು ಸಾಮಾನ್ಯವಾದಂತಹ ಕ್ರಿಯೆ. ಶುಕ್ರ ಶೋಣಿತಗಳ ಸಮಾಗಮದಿಂದಾಗಿ ಹೊಸತೊಂದು ಸೃಷ್ಟಿಯಾಗ್ತದೆ ಅನ್ನುವಂಥದ್ದು. ಇಲ್ಲಿ ದೇವರ ಮಾಯೆ ಯಾಕೆ ಬೇಕು ಕೇಳಿದರೆ, ಯಾವಾಗ ನಮಗೆ ಅದು ಗೊತ್ತಾಗ್ತದೆ ಅಂತ ಕೇಳಿದರೆ, ಸಹಜವಾಗಿ ಆಗಬೇಕಾದ ಸೃಷ್ಟಿ ಆಗದೇ ಹೋದಾಗ ಮಾತ್ರ ನಮಗದು ಅರ್ಥ ಆಗ್ತದೆ. ಸಂತಾನ ಇಲ್ಲದೇ ಇರೋರನ್ನು ಕೇಳಿ, ಮಕ್ಕಳಾಗಲಿಲ್ಲ, ಯಾಕಾಗಲಿಲ್ಲ? ಎಲ್ಲ ವೈದ್ಯರ ಪ್ರಯತ್ನಗಳು, ಎಲ್ಲ ಔಷಧೋಪಚಾರಗಳು, ಇವತ್ತು ಇರುವಂತಹ ಆಧುನಿಕವಾಗಿರುವಂತಹ ಎಲ್ಲ ಟೆಕ್ನಾಲಜಿ, ಅದಕ್ಕೆ IVF ಅಂತ ಕರೀತಾರೆ, ಅದಕ್ಕಿಂತಲೂ ಮೇಲೆ ಹೋಗಿದೆ ಇವತ್ತಿನ ವೈದ್ಯಕೀಯ ವಿಜ್ಞಾನ. ಟೀಸಾ ಪೀಸಾ ಅಂತ ಎಲ್ಲ ಹೊಸ ಹೊಸ ಚಿಕಿತ್ಸೆಯ ವಿಧಾನಗಳನ್ನು ಪಡೆದುಕೊಂಡು ಬಿಟ್ಟಿದ್ದಾರೆ. ಸಾಧ್ಯವೇ ಇಲ್ಲ ಅನ್ನುವ ಕೆಲಸಗಳನ್ನೆಲ್ಲ ಸಾಧಿಸಿ ತೋರಿಸ್ತಾ ಇದ್ದಾರೆ. ಆದರೆ ಪ್ರಾಮಾಣಿಕವಾಗಿ ಅವರ ಹತ್ರ ಕೂತು ಮಾತಾಡಿ ಕೇಳಿ, ಹೀಗೆ ಮಾಡುವಂತಹ ಚಿಕಿತ್ಸೆಯ ವಿಧಾನದಲ್ಲಿ ಫಲಿತಾಂಶ ಎಷ್ಟು ಬರ್ತದೆ ಅಂತ ಅವರು ಪ್ರಾಮಾಣಿಕರಾದರೆ ಉತ್ತರ ಕೊಡ್ತಾರೆ. ಹೆಚ್ಚು ಅಂತಂದರೆ 30% ಮಾತ್ರ. ಮತ್ತೆ ಇರುವಂಥದ್ದು 70% ನಮ್ಮ ಕೈಯಲ್ಲಿಲ್ಲ. ಎಲ್ಲ ಪ್ರಯತ್ನಗಳನ್ನು ಮಾಡಿ, ಗುಣಮಟ್ಟವನ್ನು ನೋಡಿ, ಸಾಧ್ಯತೆಗಳನ್ನು ನೋಡಿ ಇಟ್ಟರೂ ಕೂಡ ಅದು ಫಲಿತ ಆಗುವುದಿಲ್ಲ. ಅದು ಇನ್ನೊಂದನ್ನು ಸ್ವೀಕಾರ ಮಾಡುವುದಿಲ್ಲ. ಸ್ವೀಕಾರ ಮಾಡಿದ್ರೂ ಕೂಡ ಅದು ಬೆಳೆದು ಉತ್ತಮವಾದಂತಹ ಫಲಿತವನ್ನು ನೀಡುವುದಿಲ್ಲ. ಇದು ಯಾಕೆ ನೀಡುವುದಿಲ್ಲ ಅನ್ನುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಇಷ್ಟರವರೆಗೂ ಕೊಡಲಿಕ್ಕಾಗ್ತಾ ಇಲ್ಲ, ಆಗಲಿಲ್ಲ. ಅದನ್ನು ಭಗವಂತ ಹೇಳ್ತಾನೆ, ಶೋಣಿತಂಚೈವ ಶುಕ್ರಂಚ ಉಭೇತೆ ಪ್ರಾಣ ಸಂಸ್ಥಿತೆ ಗರ್ಭೇ ಚ ಜಾಯತೆ ಜಂತು.
ಅದು ಹುಟ್ಟಬೇಕು ಅಂತಾದರೆ ಅಲ್ಲಿ ನನ್ನ ಮಾಯೆ ನಿಂತು ಕೆಲಸ ಮಾಡಿದರೆ ಮಾತ್ರ ಅದು ಫಲ ಕೊಡ್ತದೆ. ನನ್ನ ಮಾಯಾ ಶಕ್ತಿ ಅಲ್ಲಿ ಇಲ್ಲದೆ ಹೋದಾಗ ಅದು ಎರಡೂ ಕೂಡ ವ್ಯರ್ಥವಾಗಿ ಹಾಳಾಗಿ ಹೋಗ್ತದೆ. ಹಾಗಾಗಿ ಧರಣೀದೇವಿ ನನ್ನ ಮಾಯೆ ಏನು ಅಂತ ಕೇಳಿದ್ಯಲ್ವ, ಪ್ರಪಂಚದಲ್ಲಿ ಸೃಷ್ಟಿಯಾಗುವಂತಹ ಶುಕ್ರಶೋಣಿತ ಸಮಾಗಮದಿಂದ ಹುಟ್ಟುವಂತಹ ಪ್ರತಿಯೊಂದು ಸೃಷ್ಟಿಯ ಹಿನ್ನೆಲೆಯಲ್ಲಿಯೂ ಕೂಡ ನನ್ನ ಮಾಯಾ ಶಕ್ತಿ ಅನ್ನುವುದು ಕೆಲಸ ಮಾಡುತ್ತದೆ. ಸರಿ, ಇಷ್ಟು ಮಾತ್ರ ಕೇಳಿದರೆ ಅಲ್ಲಿ ಮುಗಿಲಿಲ್ಲ. ಅಲ್ಲಿ ಗರ್ಭದಲ್ಲಿ ಇದ್ದಂತಹ ಮಗು ಹಂತ ಹಂತವಾಗಿ ಬೆಳೀತಾ ಬರ್ತದಲ್ವ. ಜೀವಂ ಪ್ರವಿಶ್ಯ ಗರ್ಭಂತು ಸುಖ ದುಃಖೇ ಚ ವಿಂದತಿ ಜಾತಶ್ಚ ವಿಸ್ಮರೇತ್ ಸರ್ವಂ ಏಷ ಮಾಯಾ ಮಮೋತ್ತಮ. ಆ ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಎಷ್ಟೋ ಸಮಯ ಇದ್ದಾಗ ಅಲ್ಲಿ ನಿರಂತರ ದುಃಖ, ಕಷ್ಟ, ಕ್ಲೇಶಗಳನ್ನೆಲ್ಲ ಅನುಭವಿಸ್ತಾ ಇರ್ತದೆ. ಈ ಗರ್ಭವಾಸದ ದುಃಖ ಸಾಕು 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 ಅಂತ ನಿರಂತರ ಪ್ರಾರ್ಥಿಸ್ತಾ ಇರ್ತದಂತೆ. ಅಂತಹ ಪ್ರಾರ್ಥನೆಯನ್ನು ಇನ್ನು ಹುಟ್ಟುವುದಿಲ್ಲ, ಹುಟ್ಟಲಿಕ್ಕೆ ಬೇಕಾದ ತಪ್ಪು ಕೆಲಸಗಳನ್ನು ಮಾಡುವುದಿಲ್ಲ ಅಂತ ಪ್ರಾರ್ಥಿಸ್ತಾ ಇದ್ದಂತಹ ಜೀವ ಯಾವತ್ತು ತಾಯಿಯ ಗರ್ಭದ ಸಂಪರ್ಕವನ್ನು ತಪ್ಪಿಸಿಕೊಂಡು ಭೂಮಿಗೆ ಬರ್ತದೆ, ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ತದೆ, ಹಿಂದಿನ ಎಲ್ಲ ಹಿಸ್ಟ್ರಿಯು ಕೂಡ ಏಕ್ದಮ್ ಡಿಲೀಟ್, ಇಲ್ಲ ಅಂತ ಆಗಿಬಿಡ್ತದೆ. ಹೇಗಾಯಿತು ಇದು ಅಂತ ಕೇಳಿದರೆ ದೇವರು ಹೇಳ್ತಾನೆ, ಜೀವಂ ಪ್ರವಿಶ್ಯ ಗರ್ಭಂಚ ಸುಖ ದುಃಖೇ ಚ ವಿಂದತಿ ಜಾತಶ್ಚ ವಿಸ್ಮರೇತ್ ಸರ್ವಂ. ಹುಟ್ಟಿದ ನಂತರದಲ್ಲಿ ಎಲ್ಲವನ್ನು ಮರೆತು ಬಿಡ್ತದಲ್ವ. ಮಾಯೇಯಂ ಮಮ ಸುಂದರಿ, ಇದು ನನ್ನ ಮಾಯೆ ಅಂತ ಹೇಳ್ತಾನೆ. ಅಲ್ಲ, ಕೇವಲ ಸೃಷ್ಟಿಯಲ್ಲಿ ಮಾತ್ರವೋ ನಿಂದು, ಬೇರೆ ಮಾಯೆ ಇಲ್ಲೋ ಹೇಳಿದರೆ ಎಂತ? ಎಷ್ಟೋ ಮಾಯೆಗಳುಂಟು. ಇನ್ನೊಂದು ತುಣುಕನ್ನು ತೋರಿಸ್ತಾನೆ. ಇದು ತಣ್ಣೀರು ಸ್ನಾನ ಮಾಡೋರಿಗೆ ಗೊತ್ತಿರ್ತದೆ, ಎಲ್ಲರಿಗೂ ಅರ್ಥ ಆಗಬೇಕು ಅಂತಿಲ್ಲ. ಗೀಸರಲ್ಲಿ, ಸೋಲಾರ್ ವಾಟರ್ ಹೀಟರಲ್ಲಿ ಸ್ನಾನ ಮಾಡೋರಿಗೆ ಗೊತ್ತಾಗಲಿಕ್ಕಿಲ್ಲ. ಈ ಡಿಸೆಂಬರ್ ಜನವರಿ ಬಂದಾಗ ತುಂಬ ಚಳಿ ಇದ್ದರೆ 4 ಗಂಟೆಗೆ ಬಂದು ನೀವು ಮಧ್ವ ಸರೋವರದಲ್ಲಿ ಸ್ನಾನ ಮಾಡಿದ್ರಿ, ಬಾವಿ ನೀರಲ್ಲಿ ಸ್ನಾನ ಮಾಡಿದ್ರಿ, ಹೊಳೆ ನೀರಲ್ಲಿ ಸ್ನಾನ ಮಾಡಿದರೆ ಒಳ್ಳೆ ಬೆಚ್ಚಗಿರ್ತದೆ. ಪ್ರಯತ್ನ ಮಾಡಿ ನೋಡಿ, ಸತ್ಯ ಮಾಡಿದವರಿಗೆ ಗೊತ್ತುಂಟು. ಈ ಡಿಸೆಂಬರ್ ಜನವರಿ ತಿಂಗಳಲ್ಲಾಗುವಾಗ ಸಾಧಾರಣ ಹೇಮಂತ ಋತು ಆಸ್ಪಾಸಿನಲ್ಲಿ ಇರ್ತದೆ. ಅಷ್ಟು ಚಳಿಯಾದಂತಹ ಕಾಲದಲ್ಲಿ ಬೆಳಗ್ಗಾತಿನ ಹೊತ್ತು ಅಂತ ಹೇಳಿದರೆ ತುಂಬ ಶೀತ ಇರುವಂತಹ ಹೊತ್ತಿನಲ್ಲಿ ಏನೂ ಮಾಡದೆ ಪ್ರಕೃತಿಯಲ್ಲಿರುವಂತಹ ಒಂದು ನೀರು ಅದು ಬೆಚ್ಚಗಿರ್ತದೆ ಅಂತಂದರೆ ಇದು ನನ್ನ ಮಾಯಾ ಸೃಷ್ಟಿ ಅಂತಾನೆ. ಅದೇ ರೀತಿಯಲ್ಲಿ ಸಾಧಾರಣ ಮೇ ಕೊನೆ ಅಥವಾ ಮೇ ಕೊನೆ ಮತ್ತು ಜೂನ್ ಇತ್ಯಾದಿ ತಿಂಗಳು ಬಂದಾಗ ಗ್ರೀಷ್ಮ ಋತು ಬರ್ತದೆ. ಇದರಲ್ಲಿ ತುಂಬ ಸೆಕೆ ಹೊರಗೆ. ಆ ಹೊರಗೆ ಅಷ್ಟು ಸೆಕೆ ಇದ್ದಾಗ ಮಧ್ವ ಸರೋವರಕ್ಕೆ ಇಳಿದು ನೋಡಿ, ತಣ್ಣನೆ ನೀರು, ತಂಪಾದ ನೀರಿರ್ತದೆ. ಹೊರಗಿನ ಎಲ್ಲ ವಾತಾವರಣದಲ್ಲಿ ಅತ್ಯಂತ ಬಿಸಿ 40 ಡಿಗ್ರಿ ಮುಟ್ಟಿದಾಗ ಇಲ್ಲಿ ನೀರು ತಂಪಾಗಿ ನಮಗೆ ಆನಂದವನ್ನು ಕೊಡ್ತದೆ. ಹೊರಗೆಲ್ಲ 20 ಡಿಗ್ರಿ 15 ಡಿಗ್ರಿ ಶೈತ್ಯ ಬಂದಾಗ, ಚಳಿಯಲ್ಲಿ ನಾವು ನಡಕ್ತಾ ಇದ್ದಾಗ ಆ ತಣ್ಣಗಿನ ಕಾಲದಲ್ಲಿ ಬಾವಿಯ ನೀರು, ಸರೋವರದ ನೀರು ಇದೆಲ್ಲ ಅತ್ಯಂತ ಬೆಚ್ಚಗಾಗಿರ್ತದೆ. ಈ ಸೆಕೆ ಕಾಲದಲ್ಲಿ ತಣ್ಣಗೆ ಮಾಡಿದ್ದು, ಚಳಿಗಾಲದಲ್ಲಿ ಬಿಸಿ ಮಾಡಿದ್ದು, ಇದು ಯಾರು ಅಂತ ನಿನಗೆ ಗೊತ್ತುಂಟ? ಹೇಮಂತೆ ಸಲಿಲಂ ಕೂಪೆ ಉಷ್ಣಂ ಭವತಿ ಸುಂದರಿ ಭವೇಚ್ಚ ಶೀತಲಂ ಗ್ರೀಷ್ಮೆ ಮಾಯೇಯಂ ಮಮ ತತ್ವತಃ. ಇದೆಲ್ಲ ನನ್ನ ಮಾಯಾ ಸೃಷ್ಟಿಯಿಂದಾಗಿ ನಿರಂತರ ಪ್ರಪಂಚದಲ್ಲಿ ನಡೀತಾ ಉಂಟು ಅಂತ ಹೇಳ್ತಾನೆ. ಇನ್ನೇನುಂಟು ಕೇಳ್ತಾಳೆ. ಸಂತೋಷ ಆಗ್ತಾ ಉಂಟು. ಧರಣಿ ದೇವಿಗೆ ಸಂತೋಷ ಆಗ್ತಾ ಉಂಟು. ಮನುಷ್ಯರನ್ನೇ, ನಿನ್ನನ್ನೇ ತಕ್ಕೊಳ್ಳು, ಏನಾಗಬೇಕು? ನಿನ್ನನ್ನು ಅಂದರೆ ಮನುಷ್ಯರನ್ನು ಅಂತ ಅರ್ಥ, ಧರಣಿ ದೇವಿಯನ್ನಲ್ಲ, ಮನುಷ್ಯರನ್ನು ಅಂತ ತಗೊಳ್ಳು. ಏನು ಎಲ್ಲ ಉಂಟು. ರೂಪ, ರಸ, ಗಂಧ, ಸ್ಪರ್ಶ ಅನ್ನುವಂತಹ ಪಂಚೇಂದ್ರಿಯಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದನ್ನೆಲ್ಲ ಸೇವಿಸಲಿಕ್ಕೆ, ಅನುಭವಿಸಲಿಕ್ಕೆ ಪಂಚೇಂದ್ರಿಯಗಳುಂಟು. ಕಣ್ಣು ನೋಡ್ತದೆ, ಕಿವಿ ಕೇಳುತ್ತದೆ, ಕೈ ಮುಟ್ಟುತ್ತದೆ, ಹೊಟ್ಟೆ ಜೀರ್ಣ ಮಾಡಿಕೊಳ್ಳುತ್ತದೆ, ಬಾಯಿ ಮಾತಾಡ್ತದೆ, ಮೂಗು ಉಸಿರಾಡ್ತದೆ. ಹೀಗೆ ಶರೀರದಲ್ಲಿರುವಂತಹ ಎಲ್ಲ ಜ್ಞಾನೇಂದ್ರಿಯಗಳು ಕೂಡ ಕೆಲಸ ಮಾಡ್ತದೆ. ಹೌದು, ಮಾಡ್ತದೆ, ಅದರಲ್ಲೇನು ಆಶ್ಚರ್ಯ? ಅದು ಇಂದ್ರಿಯಗಳಿಗೆ ಸಾಮರ್ಥ್ಯ ಉಂಟು, ಆಯಾಯ ಇಂದ್ರಿಯಗಳು ಕೆಲಸ ಮಾಡ್ತವೆ ಅಂತಂದರೆ ಹೌದಾ?
ಆದರೆ ಈ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತವೆ ಅಂತಾದರೂ ಕೂಡ ಈ ಎಲ್ಲ ಇಂದ್ರಿಯಗಳಿಗೆ ಶಕ್ತಿ ಬರುವಂಥದ್ದು ಎಲ್ಲಿ ಅಂತ ಕೇಳಿದರೆ ಅನ್ನ ಅನ್ನುವ ಒಂದು ಪದಾರ್ಥ, ಆಹಾರ ಅನ್ನುವ ಪದಾರ್ಥ ಹೊಟ್ಟೆಗೆ ಬಿದ್ದಾಗ ಮಾತ್ರ. ಏಕಾದಶಿ ಸಂಜೆ ಪ್ರವಚನಕ್ಕೆ ಅವತ್ತೊಂದು ದಿವಸ ಬೇಡ ಅಂತೇವೆ, ಆಗುವುದಿಲ್ಲ ಕೇಳಲಿಕ್ಕೆ. ಯಾಕೆ? ಹೊಟ್ಟೆಯಲ್ಲಿ ಏನಿಲ್ಲ. ಹೊಟ್ಟೆಯಲ್ಲಿ ಆಹಾರ ಇಲ್ಲದಿದ್ದರೆ ಕಿವಿ ಕೇಳುವುದಿಲ್ಲ, ಕಣ್ಣು ನೋಡುವುದಿಲ್ಲ, ಮಾತಾಡುವುದಿಲ್ಲ, ಯಾವುದು ಮಾಡುವುದಿಲ್ಲ. ಹೊಟ್ಟೆಯಲ್ಲಿ ಆಹಾರ ಅನ್ನುವ ಒಂದು ಪದಾರ್ಥ ಇದ್ದರೆ ಈ ಎಲ್ಲ ಇಂದ್ರಿಯಗಳು ಕೂಡ ತುಂಬ ಚುರುಕಾಗಿ ತಮ್ಮ ಕೆಲಸವನ್ನು ಮಾಡಿಕೊಳ್ತವೆ. ಶಬ್ದ ಸ್ಪರ್ಶಶ್ಚ ರೂಪಶ್ಚ ರಸಃ ಗಂಧಶ್ಚ ಪಂಚಮಃ ಅನ್ನಾತ್ ಪ್ರವರ್ತತೆ ಜಂತು ಏಷ ಮಾಯಾ ದುರತ್ಯಯ. ಇದು ನನ್ನ ಮಾಯಾಶಕ್ತಿ ಅಂತ ವರಾಹ ಹೇಳ್ತಾನೆ. ಕೇವಲ ಒಂದು ಅನ್ನ ಹೊಟ್ಟೆಗೆ ಹಾಕಿದ್ದು, ಆಹಾರ ಹಾಕಿದ್ದು, ಆ ಆಹಾರ ಕಣ್ಣಿಂದ ನೋಡ್ತದೆ, ಕಿವಿಯಿಂದ ಕೇಳ್ತದೆ, ಕೈಯಿಂದ ಸ್ಪರ್ಶ ಮಾಡ್ತದೆ, ಬಾಯಿಂದ ಮಾತಾಡಿಸ್ತದೆ. ಈ ಅನ್ನದಲ್ಲಿ ನಿಂತು ಪಂಚೇಂದ್ರಿಯಗಳಿಗೂ ಕೂಡ ಆಯಾಯ ಶಕ್ತಿಯನ್ನು ಕೊಟ್ಟದ್ದು ಯಾವುದು? ಆಹಾರ. ಆ ಆಹಾರ ಯಾವುದು ಕೇಳಿದರೆ ಅದು ನನ್ನ ಮಾಯೆ ಅಂತಾನೆ. ಆಚಾರ್ಯ ಮಧ್ವರು ಉಪನಿಷತ್ತಿನಲ್ಲಿ ಅದಕ್ಕೆ ಬರೀತಾರೆ, ಪುರುಷಸ್ಥ ಪಂಚಭೂತೇಷು ಪಂಚರೂಪಿ ಹರಿಸ್ಥಿತ. ನಮ್ಮ ಶರೀರದಲ್ಲಿರುವಂತಹ ಪಂಚಭೂತಗಳಲ್ಲಿ ಪಂಚರೂಪದಲ್ಲಿ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ವಾಸುದೇವ ಅನ್ನುವಂತಹ ಪಂಚರೂಪದಲ್ಲಿ ಭಗವಂತ ನಿಂತು ಆ ಭಾಗದಲ್ಲಿ ಉತ್ಪತ್ತಿಯಾದ ಶಕ್ತಿ ಕಣ್ಣಿಗೆ ಯಾವ ರೀತಿಯಲ್ಲಿ ಬೇಕು, ಕಿವಿಗೆ ಯಾವ ರೀತಿಯಲ್ಲಿ ಬೇಕು ಕೊಟ್ಟು ನಮ್ಮಿಂದ ಆಯಾಯ ಕೆಲಸಗಳನ್ನು ಮಾಡಿಸ್ತಾನೆ ಅನ್ನುವ ಮಾತು ಆಚಾರ್ಯ ಮಧ್ವರು ಉಪನಿಷತ್ ಭಾಷ್ಯದಲ್ಲಿ ಬರೀತಾರೆ. ಹೀಗೆ ಇದು ನನ್ನ ಮಾಯಾಶಕ್ತಿ ಅಂತಾನೆ. ಇನ್ನು ವೃಷ್ಟೌ ಬಹೂದಕಾಹ ಸರ್ವೇ ಪಲ್ಲವಾನಿ ಸರಾಂಸಿ ಚ ಗ್ರೀಷ್ಮೇ ಸರ್ವಾಣಿ ಶುಷ್ಯಂತಿ ಏತನ್ಮಾಯಾ ಬಲಂ ಮಮ. ಇನ್ನೊಂದು ದೃಷ್ಟಾಂತ ಕೊಡ್ತಾನೆ ವರಾಹ. ಮಳೆ ಬರ್ತದೆ. ಮಳೆ ಬಂದರೆ ಏನು ಮಳೆ ಒಂದು ಇಡೀ ಊರಲ್ಲೆಲ್ಲ ನೀರು ತುಂಬಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ, ನಡಿಲಿಕ್ಕೆ ಜಾಗ ಇಲ್ಲ ಅನ್ನುವಷ್ಟೆಲ್ಲ ನೀರು ತುಂಬಿ ಸುಸ್ತಾಗಿ ಬಿಡ್ತೇವೆ. ಒಂದು ಹೆಜ್ಜೆ ಇಡಲಿಕ್ಕೆ ಆಗುವುದಿಲ್ಲ, ಮನೆಯಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ, ಅಷ್ಟು ನೀರು ತುಂಬಿಕೊಂಡು ಬಿಡ್ತದೆ. ಇಷ್ಟು ತುಂಬಿದಂತಹ ನೀರು 4 ತಿಂಗಳು ಕಳೆದ್ರೆ ಮತ್ತೆ ನೀರು ಯಾವಾಗ ಉಂಟು ಅಂತ ಟ್ಯಾಂಕರ್ ಹುಡುಕಿಕೊಂಡು ಓಡಲಿಕ್ಕೆ ಶುರು ಮಾಡ್ತೇವೆ. ಅಷ್ಟು ಬಿದ್ದಂತಹ ನೀರು ಒಂದು ಪಸೆಯೂ ಇಲ್ಲದ ಹಾಗೆ ಆರಿ ಹೋಗ್ತದೆ. ಅಷ್ಟುವರೆಗೆ ಇದ್ದ ನೀರು, ಆ ನೀರಿನ ಅಭಾವ, ಇದೆಲ್ಲ ಯಾವುದು ಅಂತ ಕೇಳಿದರೆ ಇದೆಲ್ಲ ನನ್ನ ಮಾಯೆ ಅಂತ ಹೇಳುತ್ತದೆ. ಧರಣಿದೇವಿ ಹೇಳ್ತಾಳೆ, ಸರಿ ಅರ್ಥ ಆಗಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳು ಅಂತ ಅಂತಾಳೆ. ವರಾಹ ಹೇಳ್ತಾನೆ, ನೋಡು, ಈ ನೀರು ಮಾತ್ರ ಅಲ್ಲ, ನಾನು ಸೂರ್ಯನ ರೂಪದಲ್ಲಿ ನಿಂತು ಆ ಸಮುದ್ರದಿಂದ ಎಲ್ಲ ಉಪ್ಪು ನೀರುಗಳನ್ನು ಆ ಉಪ್ಪು ನೀರುಗಳನ್ನು ಸ್ವೀಕಾರ ಮಾಡಿ ಮಳೆಯ ರೂಪದಲ್ಲಿ ಕೊಡ್ತೇನೆ. ಭೂಮಿಗಿಂತಲೂ ಹೆಚ್ಚಾಗಿ ಸಮುದ್ರದ ನೀರು ಆವಿಯಾಗ್ತದೆ ನನ್ನ ಕಿರಣಗಳಿಂದಾಗಿ. ಅದರಲ್ಲಿ ಏನು ಆಶ್ಚರ್ಯ ಅಂತಂದರೆ, ಸಮುದ್ರದ ನೀರು ತುಂಬ ಉಪ್ಪು, ಸೂರ್ಯನ ಕಿರಣಗಳಿಂದ ಎಲ್ಲ ನೀರು ಆವಿಯಾಗ್ತದೆ. ನೀರು ಆವಿಯಾದಾಗ ಸಮುದ್ರದಲ್ಲಿರುವಂತಹ ನೀರು ಮಾತ್ರ ಆವಿಯಾಗ್ತದೆ, ಉಪ್ಪಿನ ಅಂಶ ಬೇರ್ಪಟ್ಟು ಉಪ್ಪಿನ ಅಂಶ ಆವಿ ಆಗುವುದಿಲ್ಲ. ಅದು ಹೇಳ್ತಾನೆ, ಮೇಘಾಹ ವಹಂತಿ ಸಲಿಲಂ ಉದ್ಧೃತ್ಯ ಲವಣಾರ್ಣವಾತ್. ಮೇಘಗಳು ಲವಣ ಉಪ್ಪು ಸಮುದ್ರದಿಂದ ಎಲ್ಲ ನೀರನ್ನು ಹೋಗ್ತದೆ. ವರ್ಷಂತಿ ಮಧುರಂ ಲೋಕೆ. ಆ ಮಳೆ ಬಂದಂತಹ ನೀರಿನಲ್ಲಿ ಉಪ್ಪು ಇಲ್ಲ. ಹಾಗಾಗಿ ವರ್ಷಂತಿ ಮಧುರಂ ಲೋಕೆ ಏತನ್ಮಾಯಾ ಬಲಂ ಮಮ. ಇದು ನನ್ನ ಮಾಯಾಶಕ್ತಿಯ ಪರಾಕ್ರಮ ಅಂತ ವರಾಹದೇವರು ಹೇಳ್ತಾರೆ.